ಹಾಲೆಲೂಯಾ, ಆಮೆನ್. ಬರ್ಕೊಳ್ಳಿ, ರೋಮಪುರದ 8ನೇ ಅಧ್ಯಾಯ 25, 26, 27, 25, 26, 27. ಈ ವಾಕ್ಯದಲ್ಲಿ ಹೇಳಪಟ್ಟಿದೆ, ನಮ್ಮ ಆಸಕ್ತಿ ನೋಡುವ ದೇವರು. ನಾವು ಏನು ಪ್ರಾರ್ಥನೆ ಮಾಡ್ಬೇಕು ಗೊತ್ತಿಲ್ಲ. ಒಂದೊಂದು ಸರಿ ದೇವರ ಸಮ್ಮುಖ ಬರ್ತೀವಿ, ಪ್ರಾರ್ಥನೆ ಮಾಡ್ಬೇಕು ಅಂತ. ಇಲ್ಲಿ ಬಂದು ಕುತ್ಕೊಂತೀವಿ, ಇಲ್ಲಿ ಬಂದು ಮೊಣಕಾಲಾಗ್ತೀವಿ. ಏನ್ ಪ್ರಾರ್ಥನೆ ಮಾಡ್ಬೇಕು, ಫಲ ಇಲ್ಲ. ಫುಲ್ ಸೋತು ಹೋಗಿರ್ತೀವಿ, ಬಲಿಲು ಹೋಗಿರ್ತೀವಿ. ಕಣ್ಣಲ್ಲಿ ಮಾತ್ರ ನೀರ್ ಬರ್ತಾ ಇರ್ತದೆ, ಹೃದಯ ಒಡೆದಿರ್ತದೆ, ಬಾಯಿ ತೆರೆಯಕ್ಕಾಗ್ತಾ ಇಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ನಿಮ್ಮ ಆಸಕ್ತಿಯನ್ನು ನೋಡುವ ದೇವರು ಆತನು ನಿಮಗೋಸ್ಕರ ನರಳಾಟದಿಂದ ಪ್ರಾರ್ಥಿಸ್ತಾನೆ. ಆಮೆನ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ನಮ್ಮ ಜೀವಿತಕ್ಕಾಗಿ ನಮ್ಮ ಜೀವಿತವನ್ನ ಕಟ್ಟಿ ಎಬ್ಬಿಸಬೇಕು, ಇವನ್ನ ಒಳ್ಳೆ ಸ್ಥಾನದಲ್ಲಿ ಇಡಬೇಕು, ಇವರ ಕುಟುಂಬ ಕಟ್ಟಿ ಎಬ್ಬಿಸಬೇಕು, ಇವರನ್ನು ಆಶೀರ್ವದಿಸಬೇಕು ಅಂತ ನಮ್ಮ ಪರಲೋಕದ ತಂದೆ ನಮಗಾಗಿ ವಿಜ್ಞಾಪಿಸುವ ದೇವರಾಗಿದ್ದಾನೆ. ಓದಿರಿ ಆ ವಾಕ್ಯ.